ನಡೆಯೋಕೆ ಕಲ್ಪನೆ ಇಲ್ಲಾಂದ್ರೆ ಅವ್ನು ಈಗಲೂ ಭಾರಿ ಕಷ್ಟ ನಡೆಯುತ್ತೆ. ಆ ಹೊಟ್ಟೆ ಇಟ್ಕೊಂಡು ಹಿಂಗಿತ್ತು, ಆ ಹೊಟ್ಟೆ ಮೇಲೆ ನರಗಳು ಕಾಣೋದು, ನರಗಳು ಲೆಕ್ಕ ಹಾಕೋದಿತ್ತು ಅವ್ರ ರಂಗನಿಗೆ. ಭಾರಿ ಸ್ಮೂತ್ ಹೊಟ್ಟೆ, ನರಗಳೇ ಕಾಣೋದು. ಈ ಕಡೆ ಬೇಕಾದ್ರೆ ಒಂದು ಲೈಟ್ ಇರೋದು ಬೇಕಾದ್ರೆ ಕಾಣಿ ಬಿಡೋದಿಲ್ಲ, ಹೊಟ್ಟೆ ಒಳಗೆ ಇರೋದು ಹಂಗಿತ್ತು. ಅದು ಕಿಡ್ನಿ ಸಮಸ್ಯೆ ಏನಿಲ್ಲ ಅಲ್ವಾ? ಕಿಡ್ನಿ ಸಮಸ್ಯೆ ಆಗಿಕ್ಕೆ ಯಾವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ರೀಸಸ್ ಒಯ್ದಿತ್ತಿಲ್ಲ ಜಾಸ್ತಿ. ಅದು ಕಟ್ಕೊಂಡು ಕ್ಯೂ ಆಗಿ ಕಿಡ್ನಿ ಹೋಗಿದ್ದು. ಇವರು ಚಿಕ್ಕದ್ರಲ್ಲೇ ತೋರಿಸ್ತಿಲ್ಲ ಹಿಂಗಾಗಿತ್ತು ಅಂದರೆ ಆಮೇಲೆ ಯಾವಾಗ ನಡೆಯೋಕ್ಕಾಗ ರೀಸಸ್ಸು ಅಂದರೆ ನಿಂತಾದ್ಮೇಲೆ ಇದು ಮಾಡೋಕ್ಕಾಗ ಓಡಾಡೋಕ್ಕಾಗ ಆಮೇಲೆ ಒಂದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ಕಿಡ್ನಿ ಕ್ಲಿಯರ್ ಆಗೈತೆ, ಇನ್ನೊಂದು ಕಿಡ್ನಿ ಕೊರೆ ಮುಗಿಸ್ಕೊಬಿಟ್ಟಿತ್ತಂತೆ. ಇನ್ನೊಂದು ಸತಿ ಆಪ್ರೇಷನ್ ತಡೆಯೋದಿಲ್ಲ, ಆಪ್ರೇಷನ್ ಮಾಡಿಸ್ಲೇಬೇಕು. ಬಟ್ ಅವನು ಚೂರು ದಪ್ಪ ಆಗಿ ಅಂತ ಕಾಯ್ತಾ ಇದ್ದೀನಿ. ಇನ್ನೊಂದು ಕೊರೆ ಬರುತ್ತದೆ, ಅದು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗಿತ್ತು. ಹೊಟ್ಟೆ ಒಳಗೆ ಚರ್ಬಿಯೋ ಪೊರೆ ಪೊರೆ ಅಂತ ಬೆಂಗಳೂರು ಮಾಡಿಸಿದೆ. ಅವರಪ್ಪನೂ ಹುಚ್ಚಿಲ್ಲ ಅದ. ಅವ್ರ ಅಣ್ಣ ಅವನ ಅದೇ ಅವ್ರ ಅಣ್ಣ ವೈನಣ್ಣ ಮೈಸೂರು ಏಕೆ ಹಿರಿಯೋಳು ಇಲ್ಲಿ ಊರಲ್ಲಿಲ್ಲ. ಅವಳಿನ ಬಾರಿ ಡಿ ಸಿ ಹಂಗೆ ಹೇಳೋದು. ಹಾಂ ಕಿರಿಯೋಳು ಹಂಗೆ ಹೇಳೋ ಹೋದ್ಲತೆಗೆ ಅದು ಏನಾಗಿತ್ತು ಫಸ್ಟೇ ಇತ್ತ ಅಂತ ಹೌದಾದ್ರು ಫಸ್ಟ್ ನಾವು ಆಯ್ತು ತೋರಿಸ್ಕೊಟ್ಟಿಲ್ಲ. ಕುಮಾರ್ ಎಷ್ಟು ಜನಕ್ಕೆ ಮೋಸ ಮಾಡಿದ್ನ, ಹೆಂಗಾದ ಗುರು, ಲೈಫ್ ಹೆಂಗಾಯ್ತು ಗುರು ಒಂದು. ಜಿಂಗಿಲ್ಲ ಲೈಫೇ ಜಿಂಗಿಲ್ಲ. ಒಳಗೆ ಖರಾಬ್ ಆಗಿಲ್ಲ ಅಂತೆಲ್ಲ ನೋಡೇ ಇಲ್ಲ ಒಳ್ಳೆ ನಾನು. ಅಲ್ಲ ಆ ಥರ ಅಲ್ಲ, ಬಟ್ ಅವಳು ಒಂಥರ ಲುಕ್ಕಲ್ಲಿ ಏನೋ ಒಂಥರ ಇದ್ದೆ ನೋಡಿ ಹೆಂಗೆ ಮಾಡ್ತಾಯಿದ್ದು ಕೇಳಿಸ್ಕೊಂಡು. ಅವಳು ಎಣ್ಣೆಳೆಯ ಇಲ್ಲ ಫಸ್ಟ್ ಫ್ರೆಶ್ ಅವಳು? ರಮೇಶ್ ಇವತ್ತು ಬರ್ತೀನಿ ಅಂದ್ರೆ ನಾಳೆಗೆ ಬರ್ತೀನಿ. ಬೆಳಗ್ಗೆ ರೆಸಿಪಿ ಇವನೇನು 10 ಗಂಟೆ ಒಳಗಡೆ ಹೋಗ್ಬೇಕು ಇಂಥವಕ್ಕೆಲ್ಲವ ಕೇಳಕ್ಕೆ ಹೋಗ್ತೀನಿ ಅಂದಲ್ಲ ನೀನು. ಅದಕ್ಕೆ ಬೆಳಗ್ಗೆ ಹೋಗೋಣ. ಅದೇನು ಗೊತ್ತಾ, ಒಂದು ಫ್ರೆಶ್ ಮೈಂಡ್ ಇರ್ತದೆ, ಆ ಫ್ರೆಶ್ ಮೈಂಡಿಗೆ ಹೋಗ್ಬೇಕು. ಎಂಥದಾರು ಒಂದು ಕೊಳ್ಳಲ್ಲಿ ಇಲ್ಲಿ ಇಡೋಣ. ಎಂಥದಾರು ಒಂದು ಕೊಳ್ಳಲ್ಲಿ ಇಲ್ಲಿ ಇಡೋಣ ಗುರು. ಈ ಫೋನ್ ಹಿಂಗೆ ಇಟ್ಬಿಡೋಣ ಇಲ್ಲಿ. ಬೇಡ ಬಿಡು, ಬೇಡಿದಂಗೆ ಬೇಡಕ್ಕಂತ ಸ್ವಲ್ಪ ಅದಕ್ಕೆ ಫ್ಲಾಶ್ ಆಫ್ ಮಾಡಿದೆ. ಫ್ಲಾಶ್ ಆಫ್ ಮಾಡಿದ್ರೆ ಏನೋ ಇದೆ ಅಂತ ಗೊತ್ತಾಗೋದಕ್ಕೆ. ಈಗ ಹಬ್ಬದ ದೀಪಾವಳಿ ತಗೋಣ ನೀವು. ನಮ್ಮದು ಮಾತಾಡ ಆಯ್ತಾ? ಇದು ಈ ಸತಿ ಮಾಡಿದ್ದು ಅಮಾವಾಸ್ಯೆ